ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಇವತ್ತು ಸಂಡೇ. ಸೊ ಬನ್ನಿ ನಾನು ಅಕ್ಕಿಗಳನ್ನ ತೋರಿಸ್ತೀನಿ ಏನು ಮಾಡ್ತಾಯಿದ್ದೆ ಮತ್ತು ಪಟ್ಟ ಹೇಗಾಗಿದೆ, ರಿಕವರ್ ಆಗಿದೆಯಾ ಇಲ್ವಾ ಅದು ಹೇಳಿದ್ನಲ್ಲ ಪ್ರೀವಿಯಸ್ ವೀಡಿಯೋಲಿ. ಒಂದು ಪಟ್ಟ 11 ದಿನ ಆದಮೇಲೆ ರಿಟರ್ನ್ ಬಂದಿದೆ, 10 ದಿನ ಆದಮೇಲೆ ಅದೇ ಪಟ್ಟ. ಓಕೆ, ಸೊ ಬನ್ನಿ ನೋಡೋಣ. ಸೊ ನೀವು ಇಲ್ಲಿ ನೋಡ್ಬೋದು, ನಾನು ಅಕ್ಕಿಗಳನ್ನ ಮೇಯಕ್ಕೆ ಬಿಟ್ಟಿದ್ದೀನಿ. ಓಕೆ, ಸೊ ಇದೇ ಪಟ್ಟ ನೋಡ್ಬೋದು. ಇವಾಗ ಹೆಲ್ತ್ ಹೆಂಗಾಗಿದೆ, ಇವಾಗ ಜಸ್ಟ್ ಕ್ಲೀನ್ ಮಾಡಿದ್ದೀನಿ. ಏನಕ್ಕಂದರೆ ಗ್ರೀಸ್ ಹಚ್ಕೊಂಡಿದ್ದೆ ಮೋಸ್ಟ್ಲಿ, ಯಾರೋ ಹಿಡ್ದಿಕ್ಕಿದ್ರು ಅನ್ಕೊತೀನಿ ಗ್ಯಾರೇಜಲ್ಲಿ ಮೋಸ್ಟ್ಲಿ. ನೋಡಿದ್ರೆ ಹಾಗೆ ಕಾಣ್ತಾಯಿದ್ದು, ಫುಲ್ಲು ಗ್ರೀಸ್ ಸ್ಮೆಲ್ ಅದರಿಂದ. ಸೊ ನೀರಿಂದನೇ ನನ್ನ ಕೈಯಲ್ಲೇ ಒಡಿಸ್ಬಿಟ್ಟಿನಿ, ಮತ್ತು ಟೇಪ್ ಹಾಕಿಕ್ಕಿದ್ದೀನಿ. ಏನಕ್ಕಂದರೆ ಸ್ವಲ್ಪ ಸೆಟ್ ಆಗಲಿ, ಮತ್ತೆ ಯಾರು ಗೊತ್ತು ಮತ್ತೆ ಓಡೋಗ್ಬಿಟ್ರೆ, ದಾರಿ ತಪ್ಪಿಬಿಟ್ರೆ ಸ್ವಲ್ಪ ಸೆಟ್ ಆಗಲಿ ಅಂತ ಬಿಟ್ಟಿದ್ದೀನಿ. ಓಕೆ, ಟೇಪ್ ಹಾಕಿಕ್ಕಿದ್ದೀನಿ. 10 ಡೇಸ್ ಸಿಗ್ತೀನಿ. ಏನಕ್ಕಂದರೆ ಹೆಲ್ತ್ ಬೇರೆ ನೀವು ನೋಡ್ಬೋದು ಎಷ್ಟು ಸಣ್ಣಗಾಗ್ಬಿಟ್ಟಿದೆ. ಹೆಂಗಿತ್ತು ನಮ್ಮ ಪಟ್ಟ, ಫುಲ್ ದಪ್ಪಗೆ ಮಾಡಿಕ್ಕಿದೆ. ಫುಲ್ ದಪ್ಪ ಅಂದರೆ ದಪ್ಪ, ಫುಲ್ ಹೆಲ್ದಿಯಾಗಿತ್ತು. ಇವಾಗ ನೋಡೋರು ಹೇಗಾಗಿದೆ ನೋಡಿ. ಎಲ್ಲ ಪಟ್ಟಗಳನ್ನ ಬಿಟ್ಟಿದ್ದೀನಿ. ಇದು ನೋಡಿ, ಇದು ಇದು ಪಿಲಾಂಕ ಹೆಣ್ಣು ರೇಗ್ದಾರು. ಸೊ ಇದು ಮೊಟ್ಟೆ ಇಕ್ಕಿದೆ. ಸೊ ಇದ್ರ ಗಂಡು ಕೂತ್ಕೊಂಡಿದೆ ಅಂತ ನಾನು ಹೆಣ್ಣ ಹೊರಗಡೆ ಬಿಟ್ಟಿದ್ದೀನಿ, ಸ್ವಲ್ಪ ಮೇಯ್ಲಿ ಅಂತ. ಮನ್ಗಳು ತಿನ್ನಲಿ, ಕೆಂಪು ಮಣ್ಣು ನೋಡಿ, ಅಲ್ಲಿ ಒಂದು ಅಕ್ಕಿ ತಿಂತಾಯಿದೆ ಸಬ್ಜ. ಓಕೆ, ಸೊ ಇವತ್ತು ಸಂಡೇ ಆಡಕ್ಕೆ ಬಿಟ್ಟಿದ್ದೆ 3 ಪಟ್ಟನು. ಏನು ಮಾಡ್ತಾಯಿದ್ದೆ ಅಂದರೆ ಹೋಗಿ ಬೇರೆ ಬಿಲ್ಡಿಂಗ್ ಮೇಲೆ ಕಾಲು ಬಿಡ್ತಾಯಿದ್ದೆ. ಏನಕ್ಕಂದರೆ ನನ್ನ ಹತ್ರ ಛತ್ರಿ ಹೊಡಿಸಿಲ್ಲ ನಾನು. ಓಕೆ, ಸೊ ಪರವಾಗಿಲ್ಲ, ಅಷ್ಟೊಂದು ಟೈಮ್ ಇಲ್ಲ ಫ್ರೆಂಡ್ಸ್ ನನಗೆ. ನಾನು ಏನಕ್ಕಂದರೆ IT ಯಲ್ಲಿ ಕೆಲಸ ಮಾಡೋದು, ಸಿಗೋದೇ ಟೈಮ್ ಸ್ಯಾಟರ್ಡೆ ಸಂಡೇ. ಓಕೆ, ಅಕ್ಕಿ ಬಿಡೋಕ್ಕೂ ಟೈಮ್ ಇರಲ್ಲ. ಸೊ ಅದಕ್ಕೆ ನಾನು ಒಳಗಡೆ ಊಟ ಹಾಕಿ ಎಲ್ಲ ಬಿಡ್ತಾಯಿದ್ದೀನಿ. ಸ್ಯಾಟರ್ಡೆ ಸಂಡೇ ಮಾತ್ರ ಸರಿಯಾಗಿ ಆಡಿಸೋದು. ಏನಕ್ಕಂದರೆ ಈ ಶೋಕಿ ಹಂಗೆ ಫ್ರೆಂಡ್ಸ್, ಇದು ಶೋಕಿಯಲ್ಲಿ ಹಂಗೆ ಅಕ್ಕಿ ಬಗ್ಗೆ. ಸೊ ನನಗೆ ಅಡ್ವೈಸ್ ಬೇಕಾಗಿದೆ. ಏನಕ್ಕಂದರೆ ನಾನು ಅಷ್ಟೊಂದು ಏನು ಡೀಪು ಅಕ್ಕಿ ಬಗ್ಗೆ ನನಗೆ ಏನು ಗೊತ್ತಿಲ್ಲ. ಓಕೆ, ಸೊ ಈ ಪಟ್ಟ ನಾನು ರಿಟರ್ನ್ ಆಗಿರೋ ಪಟ್ಟ ಅನ್ಹೆಲ್ದಿ ಆಗಿದೆ, ಕಾಣಿಸ್ತೈತೆ ನೋಡಿ, ಫುಲ್ ತೆಳ್ಳಗಾಗ್ಬಿಟ್ಟಿದೆ. ಸೊ ಇದು ಏನಾದರೂ ಮೆಡಿಸಿನ್ ಹಾಕ್ಬೋದಾ, ಎಂಥ ಮೆಡಿಸಿನ್ ಹಾಕ್ಬೋದು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಟ್ರೈ ಮಾಡಿ ನೋಡ್ತೀನಿ ಬೇಗ ರಿಕವರ್ ಆಗಲಿ ಅಂತ. ಏನಕ್ಕಂದರೆ ವೀಕ್ ಆಗಿದೆ ಫುಲ್ ಪಟ್ಟ ನೋಡಿ, ಫುಲ್ಲು ವೀಕ್ ಆಗಿದೆ, ಫುಲ್ಲು ವೀಕು ಈ ಪಟ್ಟ ನೋಡಿ. ಸಬ್ಜಾ ಪಟ್ಟ ಫ್ರೆಂಡ್ಸ್, ಇದು ನೋಡಿ, ಗ್ರೀಸ್ ಹಚ್ಕೊಂಡ್ಬಿಟ್ಟು ಧೂಮ ಥರ ಕಾಣ್ತಿದೆ ನಿಮಗೆ. ನನಗೂ ಶಾಕ್ ಆಯಿತು ಫಸ್ಟ್ ಟೈಮ್ ನೋಡಿದಾಗ. ನಾನೇನಪ್ಪ ಬೇರೆಯವ್ರ ಅಕ್ಕಿ ನಾನು ನಿಲ್ಲಿಸ್ಬಿಟ್ನ ಅಂತ ನನಗೆ ಶಾಕು. ನಾನು ಅದೇ ಅಂದ್ಕೊಂಡೆ, ಇಷ್ಟೊಂದು ಬಿಲ್ಡಿಂಗ್ ಇದೆಯಲ್ಲ ಪಕ್ಕದಲ್ಲಿ, ಏನಕ್ಕೆ ಬೇರೆ ಬಿಲ್ಡಿಂಗ್ ಮೇಲೆ ಆಡ್ತಲ್ಲ, ನನ್ನ ಬಿಲ್ಡಿಂಗ್ ಮೇಲೆ ಬಂದುಬಿಟ್ಟು ಏಟ್ ಹೊಡಿತೈತೆ. ಇಲ್ದಾದ್ಮೇಲೆ ನಾನು ಫುಲ್ ಖುಷಿ, ಅಯ್ಯೋ ಬೇರೆಯವ್ರ ಪಟ್ಟ ಅಂತ ಇಳಿಸ್ಬಿಟ್ಟೆ ಅಂತ ನೋಡಿದ್ರೆ, ಆಮೇಲೆ ನನ್ನ ಪಟ್ಟನೇ ಕಾಲು ನೋಡಿದ್ರೆ ಲೈಟ್ ಬೂಟ್ ಕಾಲು. ಇದು ಲೈಟ್ ರೆಗ್ದ ಟಚ್ ಫ್ರೆಂಡ್ಸ್ ಇದು. ಓಕೆ, ಪ್ಯೂರ್ ಸಬ್ಜಾ ಅಲ್ಲ, ಲೈಟ್ ರೆಗ್ದ ಟಚ್ ಇದೆ ಅಪ್ಪ ಅಮ್ಮದು. ಸೊ ಇದ್ರ ಅಪ್ಪ ಅಮ್ಮ ಅಪ್ರಾಕ್ಸ್ 4+ ಅವರ್ ಆಡಿದಂತೆ ನನ್ನ ಫ್ರೆಂಡ್ ಹೇಳಿದರು. ಓಕೆ, ಮತ್ತು ಇದ್ರ ಆಟ ನಾನು ನೋಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಓಕೆ, 4 ಪಟ್ಟ ಇದೆಯಲ್ಲ, ಇನ್ನೂ 3 ಪಟ್ಟ ಇದು ಬಿಟ್ಬಿಡಿ. ಪಿಲಾಂಕ 1, 2, 3 ಮಂತ್ ಇಂತ ಇದೆಯಲ್ಲ ಆ ಕಡೆ, ಆ ಪಟ್ಟಕ್ಕಿಂತ ಟಾಪ್ ಪ್ಲೇಯರ್ ಇದು ರಿಟರ್ನ್ ಆಗಿರೋ ಪಟ್ಟ. ಸೆಕೆಂಡ್ ಟಾಪ್ ಪ್ಲೇಯರ್ ಇದನ್ನ 2 ಕಲ್ಲಿ ಸತಿಗೆ ಏನೋ ಆಡ್ತಾ ಇಲ್ಲ. ಫಸ್ಟ್ ಟೈಮ್ ಆಡಿಸಿದಾಗ ಹೊಗೆ ಒಳಗಡೆ ಹೋಗ್ಬಿಟ್ಟಿತ್ತು, ಮೋಡದೊಳಗಡೆ. ನನಗೆ ಫುಲ್ ಶಾಕು. ನಾನು ಜಬರ್ದಸ್ತೇ ಇದೆ ಆ್ಯಕ್ಚುಲಿ. ಸಿಂಗಲಾಗಿ ಆಡೋಕ್ಕೆ ಹೋಗ್ತಲ್ಲ ಯಾವುದು, ಯಾಕಂತ ಗೊತ್ತಿಲ್ಲ. ಕುರ್ಜಲ್ಲಿ ಬೇರೆ ಇದೆ ಪಟ್ಟಗಳು. ಕುರ್ಜಲ್ಲಿದ್ದಾಗ ಮೋಸ್ಟ್ಲಿ ಪಟ್ಟಗಳು ಆಡೋಲ್ಲ ನನ್ನ ನಾಲೆಜ್ ಪ್ರಕಾರ. ಎಷ್ಟೊಂದು ವೀಡಿಯೋಗಳು ನೋಡಿದ್ದೀನಿ, ಅದರಲ್ಲಿ ಹಾಗೆ ಹೇಳೋದು, ಕುರ್ಜಾಗಿದ್ರೆ ಅಕ್ಕಿ ಆಡೋಕ್ಕೆ ಜಾಸ್ತಿ ಹೋಗಲ್ಲ. ಸೊ ಕುರ್ಜು ಮುಗೀಲಿ, ಹೊಸ ರೆಕ್ಕೆಗಳು ಬರಲಿ, ಅವಾಗ ನೋಡೋಣ. ಏನಕ್ಕಂದರೆ ಫ್ರೆಂಡ್ಸ್, ಇನ್ನೂ ಅದು ಪಟ್ಟಗಳು ಅಷ್ಟು ಬುದ್ಧಿ ಬೇರೆ ಇಲ್ಲ ಅದಕ್ಕೆ. ಏನಂದರೆ 1 ದಸ್ತ 2 ದಸ್ತ ಅಲ್ಲ, ಆ್ಯಕ್ಚುಲಿ 2 to 3 ಕಲಿ ಪಟ್ಟ. ಓಕೆ, ಇದು ಮಾತ್ರ ನನ್ನ ಸಬ್ಜಾ ಪಟ್ಟ ಮಾತ್ರ 4 ಕಲಿ ಪಟ್ಟ, ಎಲ್ಲಕ್ಕಿಂತ ದೊಡ್ಡದು. ನನಗೆ ಇನ್ನೂ ಶಾಕ್ ಆಗ್ತದೆ ಹೇಗಾಗ್ಬಿಟ್ಟಿದೆ ಅಂತ. ಸಣ್ಣಗೆ ತೆಲ್ಲಿಗೆ ನೋಡಿ, ಮೂಳೆ ಕಾಣಿಸ್ತೈತೆ. ಬಾಲಗಳು ನೋಡಿ ಹಂಗೆ ಆಗ್ಬಿಟ್ಟಿದೆ, ಬಾಲ ಕಿತ್ಕೊಟ್ಟಿದೆ. ಸರಿಯಾಗಿ ರಿಕವರ್ ಫುಡ್ ಇಲ್ಲ ಅಂತ ಸರಿಯಾಗಿ ಗ್ರೋತ್ ಬೇರೆ ಆಗಿಲ್ಲ ಬಾಲದಲ್ಲಿ. ಬಾಲ ಹಂಗೆ ವೀಕ್ ಆಗಿದೆ ನೋಡಿ, ತೆಲ್ಲಿಗೆ ಬಿದ್ದೋಗಿದೆ. ಬೇರೆದೆಲ್ಲ ಬಾಲ ನೋಡಿ ಹೇಗೆ ಟೈಟಿಗಿದೆ ನೋಡಿ, ಸರಿಯಾಗಿ ತಿನ್ಸ್ತೈತೆ ನೋಡಿ. ಬೇರೆದೆಲ್ಲ ಇದ್ರ ಬಾಲ ನೋಡಿ ಹೇಗಾಗಿದೆ ಅಂತ. ಏನು ಮಾಡೋದು ಫ್ರೆಂಡ್ಸ್ ಗೊತ್ತಿಲ್ಲ. ಓಕೆ, ಸೊ ಇದೇ ಚಿಕ್ಕ ಅಪ್ಡೇಟು ಈ ವಿಡಿಯೋ ಹೇಗಿದೆ ಅಂತ ಇಷ್ಟ ಸ್ವಲ್ಪ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜಸ್ಟು ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಸ್ಟಾರ್ಟ್ ಅಂತಲ್ಲ 3 ಇಯರ್ಸ್ ಮುಂಚೆನೇ ಮಾಡಿದ್ದೆ. ವಿಡಿಯೋ ಕಂಟೆಂಟು ಪಾರಿವಾಳ ಬಗ್ಗೆ ಆಗ್ತಿದ್ದಿಲ್ಲ. ಸೊ ರೀಸೆಂಟಾಗಿ ನೋಡಿದೆ ಟ್ರೆಂಡಿಂಗಲ್ಲಿದ್ದೆ ಪಾರಿವಾಳ ಕಂಟೆಂಟು. ಸೊ ನನ್ನ ಹತ್ರ ಬೇರೆ ಅಕ್ಕಿಗಳಿತ್ತು, ಅದಕ್ಕೆ ಅದೇ ಕಂಟೆಂಟಲ್ಲೇ ನಾನು ಹೋಗೋಣ ಅಂತ ನಾನು ಡಿಸೈಡ್ ಮಾಡಿಕೊಂಡೆ. ಓಕೆ, ಸೊ ನೋಡೋಣ ಹೇಗೆ ಹೋಗುತ್ತೆ. ನಿಮ್ಮ ಸಪೋರ್ಟ್ ಇದ್ದರೆ ಗ್ರೇಟ್, ಗ್ರೋ ಆಗ್ಬೋದು ನಾವು. ಏನಕ್ಕಂದರೆ ಎಷ್ಟೊಂದು ಚಾನಲ್ಗಳಿದೆ, ಒಳ್ಳೆ ಗ್ರೋತ್ ಇದೆ ಅದರಲ್ಲಿ ಪಾರಿವಾಳ ಕಂಟೆಂಟಲ್ಲಿ. ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಕೊಟ್ಟರೆ ನಾನು ಬೆಳಿಬೋದು. ಐ ಹೋಪ್ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಮತ್ತು ಇನ್ನೊಂದು ಅಪ್ಡೇಟ್ ಏನಂದರೆ, ಇದು ರೇಗ್ದಾರ್ ಹೆಣ್ಣಿದೆಯಲ್ಲ ಪಿಲಾಂಕ, ಮೊಟ್ಟೆ ಇಕ್ಕಿರೋದು. ಸೊ ಇವತ್ತಿಗೆ 12 ದಿನ ಆಗಿದೆ ಫ್ರೆಂಡ್ಸ್. 12 ಡೇಸ್ ಆಗಿದೆ ಮೋಸ್ಟ್ಲಿ. ಇಲ್ಲ 12 ಡೇಸ್ ಅಲ್ಲ, 11 ಡೇಸ್ ಆಗಿದೆ.
ಓಕೆ. ಸೊ ಇನ್ನು ಒಂದು ವಾರ 10 ದಿನ ಮ್ಯಾಕ್ಸಿಮಮ್ ಅಂದ್ಕೊಳ್ಳಿ. ಏನಕ್ಕೆ ಫಸ್ಟ್ ಮೊಟ್ಟೆ ಕೊಡಿದಾಗ ಅದು ಕುತ್ಕೊಂಡಿಲ್ಲ 2 ದಿನ. ಸೆಕೆಂಡ್ ಮೊಟ್ಟೆ ಕೊಟ್ಟಾದ್ಮೇಲೆ ಕುತ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ಮೋಸ್ಟ್ಲಿ 2ನೇ ಮೊಟ್ಟೆ ಇಕ್ಕಾದ್ಮೇಲೆ ಅದು ಕುತ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಕುತ್ಕೊತಾ ಇತ್ತು. ಸೊ ಅಪ್ರಾಕ್ಸಾಗೆ ಇದು ನೆಕ್ಸ್ಟ್ ಮಂಗಳವಾರ ಅಥವಾ ಗುರುವಾರ ಮರಿ ಬರ್ಬೋದು, ಹ್ಯಾಚ್ ಆಗ್ಬೋದು ಮೊಟ್ಟೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀರು ಮೊಟ್ಟೆ ಇಲ್ಲ ಅಂದರೆ ಒಳ್ಳೇದಾಗ ಫ್ರೆಂಡ್ಸ್. ಇದು ಫೈನಿಕಂದ್ರೆ ನಾನು ಮಾರ್ಕೆಟಿಂದ ತಂದಿರೋದು. ಓಕೆ. ಕ್ರಾಸಿಂಗ್ ಮಾಡಿಬಿಟ್ಟು ಮಕ್ಷಿ ಗಂಡು ಸಕ್ಕತ್ತಾಗಿದೆ. ಇದು ಬೇರೆ ಅಂಗಡಿಯವನು ಹೇಳಿ ಕೊಟ್ಟ, ನನಗೆ ಅಂಗಡಿಯವನ ಮೇಲೆ ವಿಶ್ವಾಸ ಇಲ್ಲ. ಆದರೂ ನೋಡೋಣ, ಪಟ್ಟ ಒಂದು ಮಾಡಿಸ್ಬಿಟ್ಟು ಮೊಟ್ಟೆ ಇಕ್ಬಿಡ್ತಲ್ಲ, ಏನು ಬಿಸಾಕೋದು. ನಾನು ಯಾವತ್ತೂ ಮೊಟ್ಟೆ ಇಕ್ಸ್ಬಿಟ್ಟು ಮರಿ ಮಾಡಿಸಿಲ್ಲ. ಸೊ ಪಟ್ಟ ಮೊಟ್ಟೆ ಇಕ್ಬಿಟ್ಟಿತ್ತು. ನೋಡೋಣ, ಮರಿ ಬಂದರೆ ಒಳ್ಳೇದು. ಮರಿ ಬಂದರೆ ಅದೇ ಆರ್ಸೋಕ್ಕೆ ಮರಿ ಮಾಡಿಸಿರೋದು. ಆಡಿಸ್ಬಿಟ್ಟು ನೋಡ್ತೀನಿ ಹೇಗಿದೆ ಅಂತ ಪರ್ಫಾರ್ಮೆನ್ಸು. ಪ್ಲಸ್ ಇದ್ರ ಅಪ್ಪ ಅಮ್ಮನ ಕೂಡ ಒಂದ್ಸಲಿ ಆಡ್ಸಿ ನೋಡ್ತೀನಿ ಫ್ರೆಂಡ್. ಏನಕ್ಕೆ ನಾನು ಕೂಡಾಕಕ್ಕೆ ಯಾಕಿನೋ ಕೂಡಾಕ್ಬಿಟ್ಟು ಸೀಸರ್ ಮಾಡಿಬಿಟ್ಟು ಇಕ್ಕಕ್ಕೆ ನಂಗೆ ಇಷ್ಟ ಇಲ್ಲ. ಓಕೆ. ಸೊ ನೋಡೋಣ ಹೇಗಿರೋದಂತ ಪರ್ಫಾರ್ಮೆನ್ಸು. ಫಸ್ಟ್ ಅಪ್ಪ ಅಮ್ಮನ ಆಡ್ಸಿ ನೋಡ್ಬೇಕು ಫ್ರೆಂಡ್ಸು. ಅಪ್ಪ ಅಮ್ಮನ ಇವಾಗ ಆಡ್ಸೋಕೆ ಹೋಗಲ್ಲ. ಪಟ್ಟಗಳು 1-0-0 ಕಲ್ಲಿ ಆಗಿಬಿಟ್ರೆ ಅವಾಗ ರಿಲೀಸ್ ಮಾಡ್ತೀನಿ. ಏನಕ್ಕೆ ಸೆಂಟ್ರಲ್ಲಿ ಅಪ್ಪ ಅಮ್ಮ ಓಡೋಗ್ಬಿಟ್ರೆ ಕಷ್ಟ. ಮರಿಗಳನ್ನ ನಂಗೆ ತಿನ್ಸಕ್ಕೆ ಬೇರೆ ಬರೋಲ್ಲ. ಬಲೂನ್ ಫೀಡ್ರು ಆ ಫೀಡ್ರು ಅಂತ ಹೇಳ್ತಾರೆ. ನನಗೆ ಟು ಬಿ ಹಾನೆಸ್ಟ್ ನಂಗೆ ಬರಲ್ಲ ತಿನ್ಸೋಕ್ಕೆ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಫ್ರೆಂಡ್ಸ್. ಓಕೆ. ಬಲೂನ್ ಫೀಡ್ರಲ್ಲಿ ಫೀಡ್ ಮಾಡೋದು ಇದೆಲ್ಲ ಮಾಡೋದು. ಓಕೆ. ಸೊ ನೋಡೋಣ ಏನಾಗುತ್ತೆ. ಪಟ್ಟ ಬರುತ್ತಾ ಅಥವಾ ನೀರು ಮೊಟ್ಟೆನ ಅದು ಏನಂತ ಗೊತ್ತಿಲ್ಲ. ಕಾವು ಸರಿಯಾಗಿ ಕೊಡ್ತಾ ಇದೆ, ಹೆಣ್ಣು ಗಂಡು 2 ಒಳ್ಳೆ ಜೋಡಿ. ಕಾವು ಮಾತ್ರ ಸಕ್ಕದಾಗಿ ಕೊಡುತ್ತೆ. ಮತ್ತು ಗಂಡು ಮಾತ್ರ ಯಾವಾಗಲೂ ಮಸ್ತಿಯಲ್ಲಿರುತ್ತೆ ಫ್ರೆಂಡ್ಸ್. ಇವಾಗ ಕೂಡ ಬೇರೆ ಹೆಣ್ಣು ಹಾಕಿದ್ರೆ ಮತ್ತೆ ಮೊಟ್ಟೆ ಇಕ್ಸತ್ತೆ. ಆ ಥರ ಇದೆ ಗಂಡು, ಫುಲ್ ಮಸ್ತಿಯಲ್ಲಿ. ಸೊ ನೋಡೋಣ, ಮರಿ ಬಂದಾಗ ನಾನು ಅಪ್ಡೇಟ್ ಕೊಡ್ತೀನಿ ಹೇಗೆ ಬರುತ್ತಂತ. ಹ್ಯಾಚ್ ಆದರೆ ಸಾಕು, ಫುಲ್ಲು ಖುಷಿನೇ. ಓಕೆ. ಸೊ ಮತ್ತೆ ಇದು ಅದೇ ಅಕ್ಕಿ ರಿಟರ್ನ್ ಆಗಿದೆಯಲ್ಲ, ಅದನ್ನ ಹೆಂಗೆ ರಿಕವರ್ ಮಾಡೋದಂತ ಮೆಡಿಸಿನ್ ಅಡ್ವೈಸ್ ಮಾಡಿ ನೋಡೋಣ. ಟ್ರೈ ಮಾಡಿ ನೋಡ್ತೀನಿ ಏನಾಗುತ್ತಂತ. ಓಕೆ. ಬೇಗ ರಿಕವರ್ ಆದರೆ 10 ಡೇಸ್ ಅದನ್ನ ಕೂಡಾಕ್ತೀನಿ. ಏನಕ್ಕೆ ಅದು ಫುಲ್ ತೆಲ್ಲಿಗಿದೆ. ಗಾಳಿಯಲ್ಲಿ ಬಿಟ್ಟರೆ ಹಂಗೆ ಬಿದ್ದೋಗ್ಬಿಡುತ್ತೆ, ಆ ಥರ ಇದೆ. ಓಕೆ. ಸೊ ನಾನು ಅದಕ್ಕೆ ಬೆಳ್ಳುಳ್ಳಿ ತಿನ್ನಿಸೀನಿ. ಬೆಳ್ಳುಳ್ಳಿ ಏನಕ್ಕೆ ಒಂಥರ ಮೆಡಿಸಿನ್ ಥರ ವರ್ಕ್ ಆಗುತ್ತೆ ಅನಿಮಲ್ಗೆ, ನನ್ನ ನಾಲೆಜ್ ಪ್ರಕಾರ. ಏನಕ್ಕೆ 2009 ಬೇರೆ ಒಂದು ಚೀನಿ ಇಕ್ಕಿದೆ, ಅದಕ್ಕೆ ಕತ್ ಕ್ರಾಸ್ ಆಗಿಬಿಟ್ಟಿತ್ತು. ಓಕೆ. ಸೊ ನನಗೆ ಅವಾಗ ಅಷ್ಟೊಂದು ನಾಲೆಜ್ ಇಲ್ಲ ಆ್ಯಕ್ಚುಲಿ. ಸೊ ನಾನೇನು ಮಾಡಿದೆ, ಬೆಳ್ಳುಳ್ಳಿ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಡೈಲಿ 1 ಪೀಸ್ ಬೆಳ್ಳುಳ್ಳಿ ತಿನ್ನಿಸ್ತಾ ಇದೆ. ಅದು ಆಟೋಮೆಟಿಕ್ಲಿ ರಿಕವರ್ ಆಗಿಬಿಟ್ಟು ಮತ್ತೆ ಆರಕ್ಕೆ ಸ್ಟಾರ್ಟ್ ಆಯಿತು. ಆ ಚೀನಿ ಹಂಗೆ ಬಿಟ್ಬಿಟ್ಟಿದ್ದೆ. ಏನಕ್ಕೆ ಅದು ಒಂಥರ ಜಂಗ್ಲಿ ಟೈಪಲ್ಲಿ, ಆರಕ್ಕಿ ಅಲ್ಲ, ಸಾದಾ ಅಪಾರ್ಟ್ಮೆಂಟ್ಗೆ ಹೋಗೋದು ಬರೋದು. ನನ್ನ ಅದು ಸಾಕಿದ್ನಲ್ಲ ಪಾಪ ಅನ್ಸ್ಬಿಟ್ಟು ರಿಕವರ್ ಮಾಡಿ ಬಿಟ್ಟೆ. ಅದೇನಾಯಿತು ಗೊತ್ತಿಲ್ಲ. ಕೊನೆಗೆ ಅದು ರಿಕವರ್ ಆಯಿತು, ಆಡೋಕ್ಕೆ ಸ್ಟಾರ್ಟ್ ಮಾಡ್ತು. ಅದೇ ಒಂದು ಹ್ಯಾಪಿನೆಸ್ಸು. ಓಕೆ. ಸೊ ಓಕೆ ಫ್ರೆಂಡ್ಸ್, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಅಂತ ಅನ್ಕೊತೀನಿ. ನೀವು ಬೇರೆಯವ್ರಿಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ಹಾಗೆ ನಮಗೆ ಸಪೋರ್ಟ್ ಮಾಡಿ. ಚಾನಲನ್ನು ಗ್ರೋ ಮಾಡೋಕ್ಕೆ ಹೆಲ್ಪ್ ಮಾಡಿ. ನೋಡೋಣ ಪಟ್ಟಗಳು ಬರುತ್ತಾ ಇಲ್ವಾ, ನೀರು ಮೊಟ್ಟೆನ ಏನಂತ. ಮೋಸ್ಟ್ಲಿ ನನ್ನ ಪ್ರಕಾರ ಪಟ್ಟಗಳು ಬರಬೇಕು. ಏನಕ್ಕೆ ನೀರು ಮೊಟ್ಟೆ ಇರೋದಿಲ್ಲ ಫ್ರೆಂಡ್ಸ್. ನೀರು ಮೊಟ್ಟೆ ಹೆಂಗಿರುತ್ತೆ ನೋಡೋಣ, ಗೊತ್ತಾಗತ್ತೆ. ಅದು ಮಂಗಳವಾರ, ಬುಧವಾರ, ಗುರುವಾರ, ನೆಕ್ಸ್ಟ್ ವಾರದಲ್ಲಿ ಅಂತೂ ಪಕ್ಕ ಗೊತ್ತಾಗುತ್ತೆ 100%. ಓಕೆ. ಸೊ ಓಕೆ ಫ್ರೆಂಡ್ಸ್, ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋಲ್ಲಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.